ಸೊ ಇವತ್ತಿನ ಡಿಸ್ಕಷನ್ ಬಹಳ ಜನಕ್ಕೆ ಗೊತ್ತು, ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದೀನಿ. ಮತ್ತೆ ಕೆಲವೊಬ್ರು ಡೌಟ್ ಕೇಳಿದ್ರು, ಡೌಟ್ ಎಲ್ಲ ತೀರಿಸಿದೀನಿ. ಸೊ ನಿಮ್ಮೆಲ್ಲರಿಗೂ ಅವೇರ್ ಇದೆ ಅಂತ ನಾನು ನೆನೆಸ್ತೇನೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ನಾವು ಕೆಲವೊಮ್ಮೆ ದೇವರ ಯೋಜನೆಗಳಿಂದ ಓಡೋಗೋದು ಯಾಕೆ ಅನ್ನೋದು ಫಸ್ಟ್ ಕ್ವಶನ್. ಎರಡನೇ ಪ್ರಶ್ನೆ ಬಂದು, ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವು ಉಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸಬೇಕು. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಇದು. ಸೊ ಫಸ್ಟ್ ಕ್ವಶನ್ಗೆ 4 ನಿಮಿಷ, ಎರಡನೇ ಕ್ವಶನ್ 4 ನಿಮಿಷ. ಸೊ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡ್ಬೇಕು. ನಾನು ಬಹಳ ಟೈಮ್ ಇಲ್ಲ, ನೀವು ಬಹಳ ಟೈಮ್ ಕೂಡ ಕನ್ಸ್ಯೂಮ್ ಮಾಡಬೇಡಿ. ಸೊ ಮೊದಲನೇ ಪ್ರಶ್ನೆ, ನಾವು ಕೆಲವೊಮ್ಮೆ ದೇವರ ಯೋಜನೆಗಳಿಂದ ಓಡೋಗುವುದು ಯಾಕೆ? ಈ ಪ್ರಶ್ನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ ಬೇಗ? ನಾನು ಆಡಿಬಲ್ ಇದೀನಲ್ಲ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಓಕೆ. ಮೊದಲನೇ ಪ್ರಶ್ನೆ, ನಾವು ಕೆಲವೊಮ್ಮೆ ದೇವರ ಯೋಜನೆಗಳಿಂದ ಓಡೋಗೋದು ಯಾಕೆ? ಇದ್ರದ್ದು ನಿಮ್ಮ ಅಭಿಪ್ರಾಯ ಏನು? ಹ್ಯಾಂಡ್ ರೈಸ್ ಮಾಡ್ಬೋದಾ ಯಾರಾದ್ರೂ? ಹಲೋ, ಯಾರಿಲ್ಲ? ನಿಮ್ಮ ಡಿಸ್ಕಷನ್ ಅಥವಾ ನಿಮ್ಮ ಅಭಿಪ್ರಾಯನ ತಿಳಿಸೋದಕ್ಕೆ? ನಿಮ್ಮ ಅಭಿಪ್ರಾಯ ಅಷ್ಟೇ, ಅದು ತಪ್ಪು ಸರಿ ಅಂತಲ್ಲ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ, ಈ ಪ್ರಶ್ನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಾಯ್ಸ್ ಕೇಳಿಸುತ್ತಾ? ಹಾ, ಕೇಳಿಸ್ತದೆ ಫಸ್ಟ್. ಅದು ವಾಯ್ಸ್ ಬ್ರೇಕ್ ಕೇಳಿಸಲ್ಲ, ಮಾಡಲಿಲ್ಲ. ಅದೇ ಸ್ವಲ್ಪ ಬ್ರೇಕ್ ಆಗ್ತಿದೆ ನಿಮ್ಮ ವಾಯ್ಸ್. ಅದೇ ನೆಟ್ವರ್ಕ್ ಅದೇ ಬ್ರೇಕ್ ಆಗ್ತಿದೆ ಭಾಷೆ, ನಿಮ್ಮ ವಾಯ್ಸ್. ಓಕೆ ಸರಿ, ಇರ್ಲಿ, ಹೇಳಿ ಭಾಷೆ. ಮಾಡಿಕೊಳ್ಳದೆ ಕೆಲವು ಸಾರಿ ನಾವು ದೇವರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇವರ ಯೋಜನೆಗಳೇನಂತ ನಾವು ಅರ್ಥ ಮಾಡ್ಕೊಳ್ತಿಲ್ಲ, ಅಥವಾ ಉದ್ದೇಶ ಅರ್ಥ ಮಾಡ್ಕೊಳ್ತಿಲ್ಲ. ಅವರು ಕೊಟ್ಟ ಕೆಲಸದಲ್ಲಿ ನಾವು ನಂಬಿಗಸ್ತರು ಆಗ್ತಾ ಇಲ್ಲ. ಹಾಗಾಗಿ ನಾವು ಕೆಲವು ಸಾರಿ ದೇವರ ಯೋಜನೆಗಳಿಗೆ ನಾವು ವಿರುದ್ಧವಾಗಿ ತಪ್ಪಿಸ್ಕೊಂಡು ಓಡಿ ಹೋಗ್ತೀವಿ. ಓಕೆ, ವೆರಿ ಗುಡ್ ಪಾಯಿಂಟ್. ಬಹಳ ಒಂದು ವ್ಯಾಲಿಡ್ ಆದಂತ ಪಾಯಿಂಟ್. ದೇವರ ಚಿತ್ತ ಏನು, ದೇವರ ಏನ್ ಯೋಜನೆ ಇಟ್ಟಿದ್ದಾನಂತ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಆಗೋದ್ರಿಂದ ದೇವರ ಒಂದು ಚಿತ್ತದಿಂದ ನಾವು ಓಡೋಗ್ತೀವಿ, ಅಥವಾ ದೇವರ ಯೋಜನೆಯಿಂದ ನಾವು ಓಡೋಗ್ತೀವಿ ಅಂತಂದು ಹೇಳ್ತಾ ಇದಾರೆ. ಸೊ ಮತ್ತೆ ಬೇರೆ ಯಾರಾದ್ರೂ ದೇವರ ಯೋಜನೆ ಇಂದ ನಾವು ಯಾಕೆ ಓಡೋಗೋದು ಯಾಕೆ? ಯಾರಿಗಿಲ್ಲ ಅಭಿಪ್ರಾಯ? ಬ್ರದರ್, ಫಸ್ಟ್ ದೇವ್ರ ನಾಮ ಸ್ತೋತ್ರವಾಗ್ಲಿ. ಆತ್ಮಿಕವಾದಂತ ಜೀವಿತ ನಮ್ಮಲ್ಲಿ ಸರಿಯಾಗಿ ದೇವರ ಚಿತ್ತಾನುಸಾರವಾಗಿ ಇಲ್ಲದಿದ್ರೆ, ಆತ್ಮವನ್ನು ನಾವು ಬಲಪಡಿಸದೆ ಶಾರೀರಿಕವಾಗಿ ಬಲ ಹೊಂದಿ ಶಾರೀರಿಕವಾದದ್ದನ್ನು ಪ್ರೀತಿಸಿ ಶಾರೀರಿಕವಾದಂತ ಕ್ರಿಯೆಗಳಲ್ಲಿ ನಾವು ತೊಡಗಿಕೊಳ್ಳೋದ್ರಿಂದ ಆತ್ಮಿಕವಾದಂತ ಕ್ರಿಯೆಗಳು ನಮಗೆ ಅರ್ಥ ಆಗದೇ ಇರೋದ್ರಿಂದ ದೇವರ ಯೋಜನೆಗಳಿಂದ ನಾವು ದೂರ ಹೋಗ್ತೀವಿ. ಯಾಕಂದ್ರೆ ಆತ್ಮಿಕವಾಗಿ ನಾವು ಆತ್ಮನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದ್ರೆ ದೇವರ ಯೋಜನೆಗಳೆಲ್ಲ ನಮ್ಗೆ ಅರ್ಥ ಆಗ್ತವೆ. ದೇವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ದೇವರ ಚಿತ್ತ ಏನೆಂಬುದಾಗಿ ತಿಳ್ಕೊಳ್ತೀವಿ. ನಾವು ಶರೀರವನ್ನು ಪ್ರೀತಿ ಮಾಡ್ತಿರೋದ್ರಿಂದ ದೇವರ ಯೋಜನೆಗಳಿಂದ ನಾವು ದೂರ ಓಡೋಗ್ಲಿಕ್ಕೆ ಒಂದು ದಾರಿ ಎಂಬುದಾಗಿ ನಾನು ನೆನೆಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಸೊ ಪಾಸ್ಟರ್ ಹೇಳಿರುವಂತ ಅಭಿಪ್ರಾಯ ಪ್ರಕಾರ ಏನಂದ್ರೆ, ನಾವು ನಮ್ಮ ತಪ್ಪುಗಳಿಂದ ನಾವು ದೇವರ ಯೋಜನೆಯಿಂದ ಓಡೋಗ್ತೀವಿ ಅಂತಂದೇಳಿ. ಓಕೆ, ಸೊ ಓಕೆ ಓಕೆ ಪ್ರೈಸ್ ಲಾರ್ಡ್ ಎಲ್ಲರಿಗೂ. ದೇವರ ಯೋಜನೆಯಿಂದ ನಾವು ಯಾಕೆ ದೂರ ಇರ್ತೀವಿ ಅಂತಂದ್ರೆ, ಬಹಳ ಸರಿ ನಮ್ಮ ಯೋಜನೆಗೆ ತಕ್ಕಂತೆ ದೇವರ ಯೋಜನೆ ಮ್ಯಾಚ್ ಆಗ್ಬೇಕಂತ ನಾವು ಅನ್ಕೊಂತಿರ್ತೀವಿ.
ಆದ್ರೆ ನಮಗೆ ಸುರಕ್ಷತೆ ಏನಂತಂದ್ರೆ ದೇವರ ಯೋಜನೆಗೆ ನಾವು ಮ್ಯಾಚ್ ಆಗೋದು ಅಥವಾ ದೇವರ ಯೋಜನೆ ಪ್ರಕಾರ ನಾವು ಆಗೋದು ನಮ್ಗೆ ಒಳ್ಳೇದು. ಆದ್ರೆ ಆ ಪರಿಸ್ಥಿತಿ ನಮ್ಗೆ ಹೆಂಗಿರುತ್ತಂದ್ರೆ ನಾವ್ ಯಾವ ದಾರಿಯಲ್ಲಿ ಹೋಗ್ತಿದೀವೋ ಅಥವಾ ನಾವ್ ಯಾವ ಯೋಜನೆ ಇಟ್ಕೊಂಡು ಯಾವ ಉದ್ದೇಶ ಇಟ್ಕೊಂಡು ಹೋಗ್ತಿದ್ವೋ ಅದರಲ್ಲಿ ದೇವರ ಉದ್ದೇಶ ನಾವು ದೇವ್ರೆ ಇದನ್ನ ಮಾಡ್ತಿದೀನಿ ನಿನ್ ಚಿತ್ತ ಇರ್ಲಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಆ ಟೈಮಲ್ಲಿ ನಾವು ದೇವರ ಚಿತ್ತ ಇದು ಅಂತ ತಿಳ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಮ್ಮ ದಾರಿಯಲ್ಲೇ ದೇವರ ಚಿತ್ತ ಇರ್ಲಿ ಅಂತ ಹೇಳಿ ನಾವ್ ಅನ್ಕೊಂತೀವಿ. ಹಂಗಾಗಿ ಎಷ್ಟೋ ಸರಿ ದೇವರ ಚಿತ್ತದಿಂದ ನಾವು ದೂರ ಹೋಗುವಂತ ಒಂದು ಅನೇಕ ಪರಿಸ್ಥಿತಿಗಳು ಬರ್ತವೆ ಅಂತ ನಾನು ನೆನೆಸ್ತೀನಿ. ಮತ್ತೆ ಇನ್ನೊಬ್ರ ಮೇಲೆ ಯಾಕೆ ನಾವು ಕರುಣೆ ತೋರಿಸ್ಬೇಕು ಅದು ಕ್ವಶನ್ ಆಮೇಲೆನಾ? ಓಕೆ ಸೊ ಫಸ್ಟ್ ಓಕೆ ಬಾಕಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡಿ ಮಾತಾಡಿ. ದೇವರ ವಾಕ್ಯಕ್ಕೆ ನಾವು ಅವಿಧೇಯರಾಗಿ ನಡ್ಕೊಳ್ತೀವಲ್ಲ, ಅದರಿಂದ ದೇವರ ಯೋಚನೆ ಏನೆಂಬುದು ನಮ್ಗೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ದೇವರ ಆಲೋಚನೆಗೆ, ದೇವರ ವಾಕ್ಯಕ್ಕೆ, ಆಜ್ಞೆಗಳಿಗೆ ನಾವು ವಿಧೇಯರಾದ್ರೆ ದೇವರ ಆಲೋಚನೆ ಏನು, ದೇವರ ಯೋಜನೆ ಏನು ಅಂತ ನಮ್ಗೆ ಅರ್ಥವಾಗುತ್ತೆ ಫಸ್ಟ್. ಓಕೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾದ್ರೆ ದೇವರ ಚಿತ್ತ, ದೇವರ ಯೋಜನೆ ಏನನ್ನೋದು ನಮಗೆ ಅರ್ಥ ಆಗುತ್ತೆ. ಓಕೆ, ಮೋನಿಕಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯದೆ ನಂಬಿಕೆ ಇಲ್ಲದೆ ಇರ್ಬೇಕಾದ್ರೆ ಮೇನ್ ಆಗಿ ದೂರ ಹೋಗ್ತಾರೆ. ನಂಬಿಕೆ, ದೇವರ ಚಿತ್ತವನ್ನು ನಂಬದವ್ರು ನಂಬಿಕೆ ಇಲ್ಲದೆ ಇದ್ರೆ ದೂರ ಆಗ್ತಾರೆ. ಚಿತ್ತವನ್ನು ನಂಬ್ಕೊಂಡು ಓಕೆ, ದೇವರ ಚಿತ್ತ ನಂಬಿಕೆ ಇಲ್ಲದೆ ಇದ್ರೆ ನಮ್ಗೆ ದೇವರ ಚಿತ್ತ ನಾವು ಫಾಲೋ ಮಾಡಕ್ ಆಗಲ್ಲ ಅಂತ ಅವರ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಸೊ ನಾವು ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಯಾರ್ಯಾರು ಫಸ್ಟ್ ಪ್ರಶ್ನೆಗೆ ತಮ್ಮ ಅಭಿಪ್ರಾಯಗಳು ಹೇಳಿದ್ರು ಅವರೆಲ್ಲರಿಗೂ ಫಸ್ಟ್ ಥ್ಯಾಂಕ್ ಯು ವೆರಿ ಮಚ್. ಇವೆಲ್ಲ ನಿಮ್ಮ ಅಭಿಪ್ರಾಯ ಅಷ್ಟೇ, ಓಕೆನಾ? ಅದರಲ್ಲಿ ಸರಿ ತಪ್ಪು ಏನಿಲ್ಲ. ಎರಡನೇ ಪ್ರಶ್ನೆ, ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವುಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸ್ಬೇಕು? ಇದು ಒಂದು ದೊಡ್ಡ ಟಾಪಿಕ್. ಇದು ಫರ್ಗಿವ್ನೆಸ್ ಬಗ್ಗೆ ಮಾತಾಡಿದ್ರೆ ಬಹಳ ದೊಡ್ಡ ಟಾಪಿಕ್. ಬಟ್ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಬೇಕಂತಂದ್ರೆ ನೀವು ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವು ಉಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸಬೇಕು? ಅದೇ ನಿಮ್ ಪಕ್ಕದ ಮನೆಯವ್ರದ್ದು ಅವ್ರದ್ದು ಇವ್ರದ್ದು ಇರ್ತಾವಲ್ಲ ಸುದ್ದಿಗಳು, ಅವು ತೆಗಿರಿ ಅಲ್ವಾ? ಇಲ್ವಾ? ಯಾರ್ದು ಪಕ್ಕದ ಮನೆ ಸ್ಟೋರಿ, ಎದುರ ಮನೆ ಸ್ಟೋರಿ, ಕೆಲಸದಲ್ಲಿ ನೀವು ತಪ್ಪು ಮಾಡದೇ ಇದ್ರು ನಿಮ್ ಮೇಲೆ ತಪ್ಪು ಇದಾಕಿ, ಇವ್ರಿಗ ನಾನ್ ಕರುಣೆ ತೋರಿಸ್ಬೇಕು, ಇವ್ರಿಗ ನಾನು ಇದು ಮಾಡ್ಬೇಕು ಅಂತ. ಓಕೆ, ಪಾಶ್ರಮ್ ಅವರು ಎಂಡ್ರೈಸ್ ಮಾಡಿದ್ದಾರೆ. ಬೇರೆ ಅದು ನಗ್ತಾನೆ ಇದೆ. ಪಕ್ಕದ ಮನೆಯಿಂದ ಕಸ ಮನೆಗೆ ಬರ್ತಾನೆ ಇದೆ. ಆ ಕಸದ ವಿಚಾರದಲ್ಲಿ ತುಂಬಾ ನಾವು ಸಮಾಧಾನ ಓಕೆ, ಪಾಸ್ಟರ್ ಅವರು ಹೇಳ್ತಾ ಇರುವಾಗ ನಿಮಗೆ ಯಾರಾದ್ರೂ ಈ ಪಾಯಿಂಟ್ ಮೇಲೆ ಮಾತಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ ಬೇಗ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಎಸ್, ಮತ್ತೊಬ್ಬರ ಮೇಲೆ ಕರುಣೆ ತೋರಿಸೋದು ಅಂತಂದ್ರೆ ನಿಜವಾಗ್ಲೂ ಇದು ಬಹಳ ಒಂದು ದೊಡ್ಡ ಮನಸ್ಸಿರ್ಬೇಕು.
ಒಂದೇನಂತಂದ್ರೆ ಯಾರಾದ್ರೂ ನಮ್ಮ ಎದುರಿಗಿರುವಂತ ವ್ಯಕ್ತಿ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಸರಿ ಇಲ್ಲ ಅಂತ ಅಂದಾಗ ನಾವು ಡಿಸೈಡ್ ಮಾಡ್ತೀವಿ ಅವ್ರು ಒಳ್ಳೆಯವರಲ್ಲ, ಅವ್ರು ಸರಿ ಇಲ್ಲ, ಅವರಿಂದ ದೂರ ಇರ್ಬೇಕು, ಅವ್ರನ್ನ ಕ್ಷಮಿಸಬಾರ್ದು ಅಂತ ಹೇಳಿ ನಾವು ಅನ್ಕೊಳ್ತಾ ಇರ್ತೀವಿ. ಆದ್ರೆ ನಮ್ ಕಣ್ಮುಂದೆನೆ ಅದೇ ವ್ಯಕ್ತಿ ತುಂಬಾ ಚೆನ್ನಾಗಿರ್ತಾರೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿರ್ತಾರೆ. ಅವರು ಆರೋಗ್ಯದಲ್ಲಾಗಿರ್ಬೋದು, ಹಣದಲ್ಲಾಗಿರ್ಬೋದು, ಸಮಾಜದಲ್ಲಿ ಎಲ್ಲದ್ರಲ್ಲೂ ಚೆನ್ನಾಗಿರ್ತಾರೆ. ಅಂದ್ರೆ ಅವಾಗ ನಮಗ್ ಅರ್ಥ ಆಗ್ಬೇಕಾಗಿರೋದ್ ಏನಂತಂದ್ರೆ ಅವ್ರು ಚೆನ್ನಾಗಿದಾರ ಅಂತಂದ್ರೆ ಅವ್ರ ಹಣ, ಅವ್ರ ಬುದ್ಧಿ, ಅವ್ರ ಶಕ್ತಿಯಿಂದ ಅಲ್ಲ, ದೇವ್ರ ಅವ್ರ ಮೇಲೆ ಕೃಪೆ ತೋರಿಸ್ತಿದಾನ ಅಂತ ಹೇಳಿ. ದೇವ್ರ ಕೃಪೆ ಇರೋದ್ರಿಂದ ಇವತ್ತು ಅವ್ರು ಚೆನ್ನಾಗಿದ್ದಾರೆ. ಅಂದ್ರೆ ಅವಾಗ ನನಗ್ ಅರ್ಥ ಆಗೋದೇನಂತಂದ್ರೆ ದೇವ್ರೆ ಅವ್ರನ್ನ ಪ್ರೀತಿ ಮಾಡುವಾಗ ನಾನ್ ಯಾರು ಅವ್ರನ್ನ ದ್ವೇಷ ಮಾಡಕ್ಕೆ, ನಾನ್ ಯಾರು ಅವ್ರಿಗೆ ವಿರೋಧ, ಅಂದ್ರೆ ಅವ್ರ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಳಕ್ಕೆ. ನನ್ ಕಣ್ಣಿದ್ರೆ ಅವ್ರು ತಪ್ಪೇ ಮಾಡಿರ್ತಾರೆ, ನನಗಿಂತ ಚೆನ್ನಾಗ್ ಅವ್ರ ತಪ್ಪು ದೇವ್ರಿಗೆ ಗೊತ್ತಲ್ಲ, ಆದ್ರೂ ದೇವ್ರ ಅವ್ರಿಗೆ ಶಿಕ್ಷೆ ಕೊಡ್ದಂಗ ಅವ್ರನ್ನ ಚೆನ್ನಾಗಿಟ್ಟಿದ್ದಾನೆ. ಅವಾಗ ನನಗ್ ಅರ್ಥ ಆಗೋದಂದ್ರೆ ನಾವ್ ಯಾರನ್ನು ಕೂಡ ವಿರೋಧಿಸ್ಬಾರ್ದು, ಯಾರ ಬಗ್ಗೆನೂ ನಾವ್ ತಪ್ಪಾಗಿ ತಿಳ್ಕೊಬಾರ್ದು. ಅಂದ್ರೆ ಪ್ರೀತಿಸ್ಬೇಕು, ಕ್ಷಮಿಸ್ಬೇಕು, ಅವ್ರ ಮೇಲೆ ಕರುಣೆ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯೇಸು ಸ್ವಾಮಿ ಕೂಡ ಅಷ್ಟೇ ಅಲ್ಲ, ಒಂದ್ಸರಿ ವ್ಯಭಿಚಾರದಲ್ಲಿ ಸಿಕ್ಕಿರುವಂತ ಸ್ತ್ರೀ ಹತ್ರ ಎಲ್ಲರೂ ಕರ್ಕೊಂಡ್ಬಂದು ಈ ಅಮ್ಮನ ಸಾಯಿಸ್ಬೇಕು, ಹೊಡಿಬೇಕು, ಇವ್ರು ತಪ್ಪು ಮಾಡಿದಾರೆ, ವ್ಯಭಿಚಾರ ಮಾಡುವಾಗ ಸಿಕ್ಕಿದಾರೆ ಅಂದ್ರೆ ಯೇಸು ಸ್ವಾಮಿ ಒಂದೇ ಒಂದ್ ಹೇಳಿರೋದು, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವರೇ ಕಲ್ಲಾಕ್ರಿ ಫಸ್ಟ್ ಅಂತಂದಾಗ ಎಲ್ಲರೂ ಮೌನವಾಗಿ ಆಗ್ಬಿಟ್ರು. ಅಂದ್ರೆ ಆತರ ಯೇಸು ಸ್ವಾಮಿ ಪ್ರೀತಿ ಮಾಡ್ತಿದ್ದಾನೆ, ಅವ್ರ ತಪ್ಪನ್ನಲ್ಲ, ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಹಂಗಾಗಿ ನಾವು ಕೂಡ ಮತ್ತೊಬ್ಬರನ್ನ ಪ್ರೀತಿ ಮಾಡ್ಬೇಕು, ಮತ್ತೊಬ್ಬರನ್ನ ಕ್ಷಮಿಸೋದು ನಮ್ಗೆ ಬಹಳ ಒಳ್ಳೆ ಗುಣ ಅಂತ ಹೇಳಿ ನಾನು ನೆನೆಸ್ತೇನೆ. ಥ್ಯಾಂಕ್ ಯು. ಇನ್ನ ಯಾರಾದ್ರೂ ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವು ಉಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸಬೇಕು? ಓಕೆ, ನೀವು ವಿಡಿಯೋ ಆನ್ ಮಾಡಿದ್ರೆ ನಾನು ನಿಮ್ಮನ್ನ ಸ್ಪಾಟ್ಲೈಟ್ ಮಾಡ್ಬೋದು. ಎಸ್ ಪ್ಲೀಸ್ ಫಸ್ಟ್. ನಿಮ್ದು ಕಟ್ ಆಯ್ತು, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ಹೌದೌದು, ನೆಟ್ವರ್ಕ್ ಸಿಗ್ತಾ ಇಲ್ಲ ನಮಗೆ. ಅದು ಕೇಳಿಸ್ತಾ ಇದೆ ಫಸ್ಟ್. ನಾವು ಕೂಡ ಯಾಕಂದ್ರೆ ಈಗ ಸಿಸ್ಟರ್ ಹೇಳ್ದಂಗೆ ಇವತ್ತು ಕ್ಲಾಸ್ ಅಲ್ಲಿ ಕೂಡ ನಾವು ಅದೇ ಕಲ್ತೀವಿ. ಸ್ವಾಮಿ ಬರುವಾಗ ಸ್ವಾಮಿ ಕೈಯಲ್ಲಿ ಒಟ್ಟಿಗೆ ಬಂದ ಜನರಿಗೆ ಏನ್ ಮಾಡ್ಬೇಕನ್ನೋ ವಿವೇಚನೆ ಅವರು ಬಹಳ ಮುಖ್ಯ. ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ, ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಅಲ್ಲಿ. ಓಕೆ, ಭಾಗ್ಯ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಭಾಗ್ಯಕ್ಕ ಅವರು. ಓಕೆ, ಹೇಳಿ ಸಿಸ್ಟರ್. ಫಸ್ಟ್ ನಾವ್ ಬೇರೆಯವ್ರ ತಪ್ಪುಗಳನ್ನು ನಾವು ಕ್ಷಮಿಸುವಾಗ ದೇವ್ರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ, ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅವ್ರ ತಪ್ಪನ್ನು ನಾವೇ ನೆನಪಿನಿಟ್ಟುಕೊಂಡು ಅವ್ರನ್ನ ದ್ವೇಷ ಮಾಡುವಾಗ ದೇವ್ರು ಸಹನೆ ನಾವು ತಪ್ಪು ಮಾಡಿದೀವಲ್ಲ, ಕೆಲವೊಂದ್ಸರಿ ನಾವು ತಪ್ಪು ಮಾಡ್ತಿರ್ತೀವಂತ ಮನೆವರೆಗೆ ನಮಗ್ ಉಂಟಾದಾಗ ಮಾತ್ರ ನಾವು ಇನ್ನೊಬ್ಬರನ್ನು ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿದ್ರೆ ಮಾತ್ರ ದೇವರು ನಮ್ಮ ತಪ್ಪು ಕ್ಷಮಿಸ್ತಾರೆ. ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡುವಾಗ ದೇವ್ರು ಸಹನೆ ನಾವು ಕೆಲವೊಂದ್ಸರಿ ನಾವು ತಪ್ಪು ಮಾಡ್ತಿರ್ತೀವಲ್ಲ, ಅವಾಗ ದೇವ್ರು ನಮ್ಮ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಸಹನೆ ದೇವ್ರು ಪ್ರೀತಿ ಮಾಡ್ತಾರೆ. ಸೊ ಇನ್ನ ಯಾರಾದ್ರೂ ನಿಮ್ಮ ಒಪಿನಿಯನ್ ಹೇಳೋರು ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ನಮಗೆ ಹ್ಯಾಂಡ್ ರೈಸ್ ಮಾಡಿದ್ರ? ಅವ್ರಿಗೆ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ಅನ್ಸುತ್ತೆ. ಓಕೆ, ದೇವನಾಮಕ್ಕೆ ಸ್ತೋತ್ರ. ನಾವ್ ಈ ವಿಷಯದಲ್ಲಿ ನೋಡುವಾಗ ನಾವ್ ಶಾರೀರಿಕವಾಗಿ ಯೋಚನೆ ಮಾಡೋದಾದ್ರೆ ನಮ್ಗೆ ನೋವುಂಟು ಮಾಡಿದಂತವ್ರನ್ನ ನಾವು ಕರುಣೆ ತೋರ್ಸೋದು ಬಹಳ ಕಡಿಮೆನೆ. ಒಂದು ಆತ್ಮಿಕವಾಗಿ ನಾವ್ ಯೋಚನೆ ಮಾಡೋದಾದ್ರೆ ನಮ್ಗೆ ಎಷ್ಟೇ ನೋವು ಉಂಟು ಮಾಡಿರ್ಲಿ
ಸ್ವಾಮಿ ನಮ್ಮ ತಪ್ಪುಗಳನ್ನ ಯಾವ ರೀತಿ ಕ್ಷಮಿಸಿ ಕರುಣೆ ತೋರಿಸಿದಾರೋ ಅದೇ ರೀತಿಯಲ್ಲಿ ನಮ್ಗೆ ಎಷ್ಟೇ ನೋವು ಉಂಟು ಮಾಡಿದ್ರು ಸಹ ನಾವು ಅವ್ರಿಗೆ ಕರುಣೆ ತೋರಿಸ್ಬೇಕು ಅಂತೇಳಿ ಈ ವಿಷಯದಿಂದ ನಾವು ತಿಳ್ಕೊಬಹುದು. ಯಾಕಂದ್ರೆ ದೇವ್ರ ಅವತ್ತು ನಮ್ ತಪ್ಪುಗಳನ್ನು ಕ್ಷಮಿಸಿಲ್ಲ ಅಂತ ಅಂದಿದ್ರೆ ಇವತ್ತು ನಾವು ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನಮ್ಮನ್ನ ಎಷ್ಟೇ ನೋವು ಪಡಿಸಿದ್ರು, ನಮ್ಗೆ ಎಷ್ಟೇ ಬೇಜಾರು ಮಾಡಿದ್ರು ಸಹ ಯೇಸು ಸ್ವಾಮಿ ಯಾವ ರೀತಿ ಕ್ಷಮಿಸಿದಾರೋ ಆ ರೀತಿ ನಾವು ಸಹ ಕ್ಷಮಿಸಿ ಅವರಿಗೆ ಕರುಣೆ ತೋರಿಸ್ಬೇಕು ಅನ್ನೋದು ಈ ವಿಷಯದಿಂದ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಅಕ್ಕ. ಸೊ ಇನ್ನು ಯಾರಾದ್ರೂ ಈ ಟಾಪಿಕ್ ಮೇಲೆ ಮಾತಾಡಬಹುದಾ? ಇನ್ನ 30 ಸೆಕೆಂಡ್ಸ್ ಇದೆ, ಇಲ್ಲಾಂದ್ರೆ ನಾವು ಮುಂದೆ ಗೇಮಿಗೆ ಹೋಗೋಣ. ಯಾರಾದ್ರೂ ಮಾತಾಡ್ಬೇಕಂತ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಈ ಟಾಪಿಕ್ ಬಗ್ಗೆ. ಟಿಕ್ ಟಿಕ್ 1 ನಡೆಸ್ಬೇಕಾ? ಟಿಕ್ ಟಿಕ್ 2 1. ಓಕೆ, ಸೊ ಯಾರ್ಯಾರು ಡಿಸ್ಕಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.